ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಇತ್ತೀಚಿನ ದಿನಗಳಲ್ಲಿ ಅಪರಾಧ ಕೃತ್ಯಗಳಲ್ಲಿ ಪೊಲೀಸರು ಭಾಗಿಯಾಗ್ತಿರುವಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಇದೇ ವರ್ಷ ಓರ್ವ ಕಾನ್ಸ್ಟೇಬಲ್ ನೇತೃತ್ವದಲ್ಲಿ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ATMನ ಹಣವನ್ನು ದರೋಡೆ ಮಾಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಆ ಒಂದು ಪ್ರಕರಣ ಮಾಸುವಂತಹ ಬೆನ್ನಲ್ಲೇ ಇತ್ತೀಚೆಗಷ್ಟೇ HL ಪೊಲೀಸ್ ಠಾಣೆಯ PSI ಅನಿತಾ ಎಂಬುವರು ಹೊರ ರಾಜ್ಯದಲ್ಲಿ ಹೋಗಿ ಅಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂಥ ಆರೋಪದ ಮೇಲೆ ಬಂಧನ ಆಗಿದ್ದರು. ಆ ಇಬ್ಬರು ಬಂಧನ ಆದಂಥ ವಿಚಾರದಲ್ಲೇ ಈಗ ಮತ್ತೋರ್ವ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ರಾಬರಿ ಮತ್ತು ಸುಲಿಗೆ ಮಾಡಿಸಿರುವಂಥ ಆರೋಪದಡಿ ಬಂಧನ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಅಂದರೆ ಇನ್ಸ್ಟಾಗ್ರಾಮ್, ಎಕ್ಸ್ ಮತ್ತು ಫೇಸ್ಬುಕ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ. ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ನೀವು ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಮೇಲೆ ಒಂದು ರೀತಿ ನಂಬಿಕೆಯೇ ಹೋಗುವಂಥ ಪ್ರಕರಣಗಳು ನಡೀತಾನೆ ಇದ್ದಾವೆ. ಯಾಕಂದರೆ ಒಂದಷ್ಟು ತನಿಖೆ ವೇಳೆ ಲೋಪಗಳು ಅನ್ನುವಂಥದ್ದು ಒಂದು ಕಡೆ ಆದರೆ, ಅಪರಾಧ ಕೃತ್ಯಗಳಲ್ಲಿ ನೇರವಾಗಿ ಭಾಗಿಯಾಗಿರುವಂತಹ ಒಂದಷ್ಟು ಪೊಲೀಸ್ ಅಧಿಕಾರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದ್ದಾವೆ. ಇದೇ ವರ್ಷದ ಆರಂಭದಲ್ಲಿ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದರೋಡೆ ನಡೆದಿತ್ತು. 7 ಕೋಟಿ ಹಣವನ್ನು ATMಗೆ ಟ್ರಾನ್ಸ್ಫರ್ ಮಾಡ್ತಿದ್ದಂಥ ಒಂದು ಹಣವನ್ನು ರಾಬರಿ ಮಾಡಿಸಲಾಗಿತ್ತು. ಅದರ ಹಿಂದಿನ ಮಾಸ್ಟರ್ ಮೈಂಡ್ ಓರ್ವ ಕಾನ್ಸ್ಟೇಬಲ್ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಆತನನ್ನು ಬಂಧನ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಇತ್ತೀಚೆಗಷ್ಟೇ ಒಂದು ಪ್ರಕರಣದ ತನಿಖೆಗಾಗಿ ಬೇರೆ ರಾಜ್ಯಕ್ಕೆ ಹೋಗಿದ್ದಂತಹ HL ಪೊಲೀಸ್ ಠಾಣೆಯ PSI ಅಧಿಕಾರಿಯೊಬ್ಬರು ಅಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟು ಅಲ್ಲಿ ACBಯಿಂದ ಅರೆಸ್ಟ್ ಆಗುವಂಥ ಕೆಲಸವನ್ನು ಮಾಡಿದರು. ಈಗ ಸುಲಿಗೆ ಮಾಡಿಸಿರುವಂಥ ಆರೋಪದಡಿ ಓರ್ವ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಇತ್ತೀಚೆಗಷ್ಟೇ ಕೇರಳದಿಂದ ಇಬ್ಬರು ವ್ಯಕ್ತಿಗಳು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಾಡ್ಜ್ ಒಂದರಲ್ಲಿ ಉಳಿದುಕೊಂಡಿರ್ತಾರೆ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅವರು ಶೇರ್ ಮಾರ್ಕೆಟ್ನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಅದೇ ರೀತಿಯಾಗಿ ಕೇರಳದಿಂದ ಬೆಂಗಳೂರಿಗೆ ಬಂದು 20 ಲಕ್ಷ ರೂಪಾಯಿ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಕ್ಯಾಶನ್ನು ತೆಗೆದುಕೊಂಡು ಬಂದಿರುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಈ ಒಂದು ವಿಚಾರ CIDಯಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂಥ ಮಹೇಶ್ ಕನಕಗಿರಿ ಎಂಬುವರ ಕಿವಿಗೆ ಬಿದ್ದಿರುತ್ತೆ. ಅವರ ಆಪ್ತರಾಗಿರುವಂಥ ಕುಪೇಂದ್ರ ರೆಡ್ಡಿ ಮತ್ತು ವಸಂತ್ ಎಂಬುವರು ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ಒಂದು ಹಣದ ವ್ಯವಹಾರ ನಡೀತಿದೆ, ಅವರ ಬಳಿ 20 ಲಕ್ಷ ಕ್ಯಾಶ್ ಇದೆ ಅಂತೇಳಿ ಅವರಿಗೆ ಮಾಹಿತಿ ಬಂದಿರುತ್ತೆ. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ, ತಮ್ಮ ಇಲಾಖೆಯ ವಾಹನವನ್ನೇ ಆ ಇಬ್ಬರಿಗೂ ಅಂದರೆ ವಸಂತ್ ಮತ್ತು ಕುಪೇಂದ್ರ ರೆಡ್ಡಿ ಇದ್ದಾರೆ ಅವರಿಬ್ಬರಿಗೂ ಕೂಡ ಕಳಿಸಿ ಯಾವ ಲಾಡ್ಜ್ನಲ್ಲಿ ಅವರಿಬ್ಬರು ಕೂಡ ಉಳ್ಕೊಂಡಿದ್ದಾರೆ ಅಂತೇಳಿ ಅಲ್ಲಿಗೆ ಕಳಿಸಿ ಅವರ ಬಳಿ ಅವರಿಬ್ಬರು ಹೋಗಿ ಸುಲಿಗೆ ಮಾಡ್ತಾರೆ. ಅಂದರೆ ನೀವು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರಾ, ನಾವು ಇನ್ಸ್ಪೆಕ್ಟರ್ ಕಡೆಯವರು ಬಂದಿದ್ದೇವೆ, ನೀವು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿರೋದ್ರಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅವರನ್ನು ಬೆದರಿಸ್ತಾರೆ. ನಿಮ್ಮನ್ನು ಅರೆಸ್ಟ್ ಮಾಡಬಾರ್ದು ಅಂತಂದರೆ ನಮಗೆ ಹಣ ಕೊಡಿ ಅಂತೇಳಿ 20 ಲಕ್ಷ ರೂಪಾಯಿ ಹಣವನ್ನು ಪಡೆದು ವಾಪಸ್ ಬರ್ತಾರೆ. ಇವ್ರು ಏನು ಅಂದ್ಕೊಂಡಿರ್ತಾರೆ, ಅವರೇನು ಕಂಪ್ಲೇಂಟ್ ಕೊಡೋದಿಲ್ಲ ಅಂಥೇಳಿ ಇವರು ಗೆಸ್ ಮಾಡಿರ್ತಾರೆ. ಆದರೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಂಥ ಇಬ್ಬರು ವ್ಯಕ್ತಿಗಳು, ಕೇರಳ ಮೂಲದ ಇಬ್ಬರು ವ್ಯಕ್ತಿಗಳು, ಯಾವ ವೆಹಿಕಲ್ನಲ್ಲಿ ಅವ್ರು ಬಂದಿರ್ತಾರೆ ಮತ್ತು ಅವರು ಹಣ ಪಡೀತಿರುವಂಥದ್ದು ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿರ್ತಾರೆ. ಅವರಿಗೆ ಸಸ್ಪೆಕ್ಟ್ ಆಗಿರುತ್ತೆ ಮೊದಲೇ. ಅದನ್ನು ತಮ್ಮ ಸಂಪರ್ಕದಲ್ಲಿರುವಂತಹ ಒಂದಷ್ಟು ಕೇರಳ ಮೂಲದ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಈ ರೀತಿಯಾಗಿ ನಾವು ಬೆಂಗಳೂರಿನಲ್ಲಿ ಉಳಿದುಕೊಂಡಿದ್ವಿ, ಯಾರೋ ಒಬ್ಬರು ಬಂದು ನಾವು ಇನ್ಸ್ಪೆಕ್ಟರ್ ಕಡೆಯವರು ಅಂತ ಹೇಳಿ ಈ ಥರ ಹಣ ಇಸ್ಕೊಂಡು ಹೋಗಿದ್ದಾರೆ, ಅವ್ರು ನಿಜಕ್ಕೂ ಕೂಡ ಅಧಿಕಾರಿಗಳ ಅಥವಾ ಅವರಿಗೆ ಕೇಸ್ ಆಗಿದೆಯಾ, ಅವ್ರಿಗೆ ಬರುತ್ತಾ, ಸಂಬಂಧಪಟ್ಟಿದೆಯಾ ಅಂತೇಳಿ ಚೆಕ್ ಮಾಡಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರಿಗೂ ಕೂಡ ಮತ್ತು ಆ ಒಂದು ಪ್ರಕರಣಕ್ಕೂ ಕೂಡ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ. ಕೂಡಲೇ ಮಡಿವಾಳ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಇಬ್ಬರು ವ್ಯಕ್ತಿಗಳು ಬಂದು ಸರ್ಕಾರಿ ಅಂದರೆ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ವೆಹಿಕಲ್ನಲ್ಲಿ ಬಂದು ನಮ್ಮ ಬಳಿ ಈ ರೀತಿಯಾಗಿ 20 ಲಕ್ಷ ಹಣವನ್ನು ಸುಲಿಗೆ ಮಾಡಿದ್ದಾರೆ ಅಂತೇಳಿ ದೂರು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ದೂರು ಪಡೆದಿರುವಂಥ ಮಡಿವಾಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ CCTV ಫುಟೇಜ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಡಿಪಾರ್ಟ್ಮೆಂಟ್ನ ವೆಹಿಕಲ್ನಲ್ಲಿ ಆರೋಪಿಗಳು ಬಂದು ಹೋಗಿರೋದು ಗೊತ್ತಾಗಿರುತ್ತೆ. ಆ ಒಂದು ವೆಹಿಕಲ್ ಯಾರದು ಏನು ಅಂತ ಚೆಕ್ ಮಾಡಿದಾಗ CIDಯಲ್ಲಿ ಕೆಲಸ ಮಾಡ್ತಿದ್ದಂಥ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಯವರ ವಾಹನ ಅಂತೇಳಿ ಗೊತ್ತಾಗುತ್ತೆ. ಇನ್ನೂ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಈ ರೀತಿಯಾಗಿ ಇಬ್ಬರನ್ನು ಕಳಿಸಿದ್ರು ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗುತ್ತೆ. ಕೂಡಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಮಡಿವಾಳ ಪೊಲೀಸರು ತನಿಖೆಯನ್ನು ಮಾಡಿದರು. ಇಬ್ಬರು ವಸಂತ್ ಮತ್ತು ಕುಪೇಂದ್ರ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡ್ತಿದ್ರು. ವಿಚಾರಣೆ ವೇಳೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅವರ ಕೈವಾಡ ಕೂಡ ಇರೋದು ಗೊತ್ತಾಗಿತ್ತು. ಹೀಗಾಗಿ ಅವರನ್ನು ಕೂಡ ಈಗ ವಿಚಾರಣೆ ಮಾಡಿ ಈಗ ಅರೆಸ್ಟ್ ಮಾಡಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೂವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ.
ಮಡಿವಾಳ ಎಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಕೂಡ ಮುಂದುವರೆದಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಈ ರೀತಿಯಾದಂತಹ ಒಂದಷ್ಟು ಕೃತ್ಯಗಳು ನಡೀತಾನೆ ಇದ್ದಾವೆ. ಇದು ಮಹೇಶ್ ಕನಕಗಿರಿ ಅವರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಫಸ್ಟ್ ಟೈಮ್ ಏನಲ್ಲ. ಈ ಮುಂಚೆ ಅವರು ಬೆಂಗಳೂರಿನ ಹಲವು ಠಾಣೆಗಳಲ್ಲಿ ಕೆಲಸ ಮಾಡಿದ್ದಾರೆ, PSI ಕೆಲಸ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಈ ಮುಂಚೆ ಬೇರೆ ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲೂ ಕೂಡ ಇವರು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿಯಾಗಿ ಬೆಂಗಳೂರಿನ ಯಲಹಂಕದ ಇಬ್ಬರು ಉದ್ಯಮಿಗಳನ್ನು ಇವರು ಅಕ್ರಮವಾಗಿ ಬಂಧನ ಮಾಡಿ ಅವರ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಹಣವನ್ನು ಇಸ್ಕೊಂಡಿದ್ರು ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅಕ್ರಮವಾಗಿ ಬಂಧನ ಮಾಡಿ ಸುಲಿಗೆ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಸೀಮಂತ್ ಕುಮಾರ್ ಅವರು ಕೂಡ ಇಲಾಖಾ ತನಿಖೆಯನ್ನು ಕೂಡ ನಡೆಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಅವರು CIDಗೆ ಟ್ರಾನ್ಸ್ಫರ್ ಅನ್ನು ಮಾಡಿಕೊಂಡು ಈ ಒಂದು ಪ್ರಕರಣದಿಂದ ತಪ್ಪಿಸ್ಕೊಂಡಿದ್ರು ಅಂತ ಕೂಡ ಒಂದಷ್ಟು ಆರೋಪಗಳಿದ್ದಾವೆ. ಇಲ್ಲಿ ಬಂದಮೇಲೂ ಕೂಡ ಅವರು ಈ ರೀತಿಯಾಗಿ ಕೃತ್ಯಕ್ಕೆ ಎಸಗಿ ಅರೆಸ್ಟ್ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಅರೆಸ್ಟ್ ಅನ್ನುವಂಥದ್ದು ಒಂದು ಕಡೆ ಆದರೆ, ಅವರು ಒಬ್ಬ ಸೀನಿಯರ್ ಇನ್ಸ್ಪೆಕ್ಟರ್, ಸಾಕಷ್ಟು ವರ್ಷಗಳಿಂದಲೂ ಕೂಡ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದಷ್ಟು ಇನ್ನು ಮುಂದಿನ ಹಂತದಲ್ಲಿ ಬರುವಂತಹ DYSP ಮುಂಬಡ್ತಿಯ ಲಿಸ್ಟ್ನಲ್ಲೂ ಕೂಡ ಇವರಿದ್ದರು. ತಾವು ಪ್ರಮೋಷನ್ ಪಡಿಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಜನರನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡ್ತಿದ್ರು. ಪ್ರಮೋಷನ್ ಇರುವಂಥ ಹೊತ್ತಲ್ಲೇ ಈ ರೀತಿಯಾದಂಥ ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಈಗ ಅರೆಸ್ಟ್ ಆಗಿದ್ದಾರೆ. ಒಂದು ಕಡೆ ಪ್ರಮೋಷನ್ ಕೂಡ ಹೋಯಿತು. ತಮ್ಮ ಇಲಾಖೆಯಲ್ಲಿ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ತಾವು ಗಳಿಸಿಕೊಂಡು ಬಂದಿದ್ದಂತಹ ಹೆಸರು ಕೂಡ ಮಣ್ಣುಪಾಲಾಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯಾದಂಥ ಒಂದಷ್ಟು ಹಣದ ದುರಾಸೆಗೆ ಪೊಲೀಸ್ ಅಧಿಕಾರಿಗಳೇ ಈ ರೀತಿಯಾದಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಒಂದಲ್ಲ ಒಂದು ಪ್ರಕರಣಗಳು ಭಾಗಿಯಾಗಿದ್ರು ಕೂಡ, ಒಂದಲ್ಲ ಒಂದು ಪ್ರಕರಣಗಳು ಪತ್ತೆ ಹಚ್ತಿದ್ರು ಕೂಡ, ಬೆಳಕಿಗೆ ಬರ್ತಿದ್ರು ಕೂಡ ಅವ್ರಿಗೆ ಗೊತ್ತು ಯಾವ ರೀತಿಯಾದಂಥ ಪ್ರಕರಣಗಳು, ಅರೆಸ್ಟ್ ಆದರೆ ಏನು, ಇದರಿಂದ ಸಮಾಜಕ್ಕೆ ಏನು ಮೆಸೇಜ್ ಹೋಗುತ್ತೆ, ಇವೆಲ್ಲವೂ ಕೂಡ ಗೊತ್ತು. ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ಅಂದರೆ ಅವರು ಎಂತಹ ಪ್ರಕರಣಗಳನ್ನು ಭೇದಿಸಿರಲ್ಲ, ಎಷ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡಿರಲ್ಲ, ಎಷ್ಟು ಕೇಸ್ಗಳನ್ನು ನೋಡಿರಲ್ಲ, ಅವ್ರಿಗಿರುತ್ತೆ, ಎಲ್ಲ ನಾಲೆಜ್ ಇರುತ್ತೆ. ಅದಾಗಿಯೂ ಕೂಡ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಪೊಲೀಸ್ ಇಲಾಖೆಯಲ್ಲಿ ಇಂತಹ ಅಧಿಕಾರಿಗಳಿದ್ದಾರೆ, ಇಂತಹ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ, ಹಣದಾಸೆಗೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂದರೆ ಇದೊಂದು ಕಪ್ಪು ಚುಕ್ಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ಮೇಲಾದರೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ತಮ್ಮ ಕೆಲಸಗಳನ್ನು ಕಾನೂನಿನ ಮೂಲಕ ಏನು ಮಾಡಬೇಕು ಅದನ್ನು ಮಾಡಿದ್ರೆ ನಿಜಕ್ಕೂ ಕೂಡ ಈ ರೀತಿಯಾದಂಥ ಒಂದು ನಡೆಯೋದಿಲ್ಲ. ಒಂದು ವೇಳೆ ಹಣದಾಸೆಗೆ, ಹೆಚ್ಚಿನ ಹಣದಾಸೆಗೆ ಈ ರೀತಿಯಾಗಿ ಮಾಡಿದ್ರೆ ಅವರೂ ಕೂಡ ಇಂತಹ ಶಿಕ್ಷೆಯನ್ನು ಅನುಭವಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸದ್ಯಕ್ಕೆ 3 ಜನರನ್ನು ಅಂದರೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮತ್ತು ವಸಂತ್ ಹಾಗೂ ಕುಪೇಂದ್ರ ರೆಡ್ಡಿ ಎಂಬ 3 ಕೂಡ ಬಂಧನ ಮಾಡಿ ಮಡಿವಾಳ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಮುಂಚೆ ಕೂಡ ಮಾಡಿದ್ರಲ್ಲ, ಅದರಲ್ಲೂ ಕೂಡ ಈ ಇಬ್ಬರ ಕೈವಾಡ ಇತ್ತ ಅಂದರೆ ವಸಂತ್ ಮತ್ತು ಕುಪೇಂದ್ರ ರೆಡ್ಡಿ ಅವರ ಕೈವಾಡ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗ್ತಿದೆ. ಮತ್ತು ಇವೆರಡೂ ವಿಚಾರ ಗೊತ್ತಾಗಿರುವಂಥ ವಿಚಾರಗಳಂತ ಒಂದು ಕಡೆ ಆದರೆ, ಗೊತ್ತಿಲ್ಲದೆ ಅಂತ ವಿಚಾರ ಇನ್ನೂ ಕೂಡ ಸಾಕಷ್ಟು ಇರುತ್ತವೆ. ಬೇರೆ ಬೇರೆಯವ್ರಿಗೂ ಕೂಡ ಇವರು ಇದೇ ರೀತಿಯಾಗಿ ವಂಚನೆ ಮತ್ತು ಸುಲಿಗೆ ಈ ರೀತಿಯಾಗಿ ಮಾಡಿರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ ರೀತಿಯಾದಂಥ ಕೃತ್ಯಗಳಲ್ಲಿ ಇವರು ಹಿಂದೆ ಕೂಡ ಭಾಗಿಯಾಗಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.